ಜಗದೊಡೆಯನ ನಾಮಸ್ಮರಣೆಯಿಂದ ಪ್ರಾರಂಭಿಸುತ್ತಾ ಇವತ್ತು ಪೂಜ್ಯರ ಪ್ರೀತಿ ನನಗಿನ್ನೂ ಏನು ಮಾಡ್ತೇಪ್ಪ ಅಂದ್ರೆ ಸತ್ಯ ಸನ್ಮಾರ್ಗದಲ್ಲಿ ನಡಿಲಿಕ್ಕೆ ಶಕ್ತಿ ಕೊಡ್ತೀನಿ. ಆ ಶಕ್ತಿನೇ ನಾ ಇಟ್ಟಂತ ಭಕ್ತಿ ಇದೆ, ಆ ಶಕ್ತಿನೇ ನಾ ಇಟ್ಟಂತ ಆ ಪರಮಾತ್ಮನ ಮೇಲೆ ಇಟ್ಟಂತ ಭಕ್ತಿನೇ ಇವತ್ತು ನಿಜವಾಗಿ ಈ ಮಹಾತ್ಮರ ಒಂದು ನುಡಿಮುತ್ತುಗಳು ಏನು ಮಾಡಿದವಪ್ಪ ಅಂದ್ರೆ ನನ್ನ ಹೃದಯದಲ್ಲಿ ಆ ಕಣ್ಣಿನಿಂದ ಅಳತಾ ಇದ್ದೆ. ಯಾಕಂದ್ರೆ ನನಗನ್ನು ಆದಂಥದ್ದನ್ನು ನೋಡಿ ನನ್ನ ಭಕ್ತರು ನಿನ್ನೆ ಆ ಪ್ರಕಾಶ್ ಅನ್ನೋರು ಮುಖದಲ್ಲಿ ಕಾಣ್ತಾ ಇದ್ದರು. ಏನಿದು ಎಲ್ಲ ಇದ್ದರೂ ಕೂಡ ತಾಳ್ಮೆ ಎಷ್ಟು ಅಂದಾಗ ನಾನು ಹೇಳಿದೆ, ಒಬ್ಬ ಪ್ರವಾದಿಗೆ ನಮ್ಮ ಶತ್ರು ಯಾರು? ರಾಕ್ಷಸ. ಪರೀಕ್ಷೆ ಬಂದಾಗ ಸಾವಿರಾರು ಎಕರೆ ಫಲವತ್ತಾದಂತ ಬೆಳೆದಂತ ಬೆಳೆ ನಾಶ ಮಾಡಿ ಕೇಳ್ತಾನ, ನೀನು ಪರಮಾತ್ಮ ಎಲ್ಲಿದಾನ? ಅನ್ನ ಕೊಡುವನಲ್ಲ, ಎಲ್ಲಿದಾನು? ನೀನು ಬೆಳೆದಂತ ಬೆಳೆ ನಾಶ ಆಗಿ ಹೋಗಿದೆ ಅಂದ್ಮೇಲೆ ನೀನು ಪರಮಾತ್ಮ ಎಲ್ಲಿದಾನ ಅಂದಾಗ ಆ ಮಹಾಂತರು, ಆ ಪ್ರವಾದಿಗಳು, ಭಕ್ತಿ ಉಳ್ಳವ್ರು ಏನ್ ಹೇಳ್ತಾರಪ್ಪ ಅಂದ್ರ, ಪರಮಾತ್ಮ ಕೊಟ್ಟಿದ್ದ, ಪರಮಾತ್ಮ ತಗೊಂಡ ನನ್ನ ಮೇಲೆ ನಿನಗೆ ಯಾಕೆ ಅದರ ಚಿಂತೆಯೋ? फसल भी गई जब सबरे अय्यूब के सबर को, ಅವರ ತಾಳ್ಮೆಯನ್ನು ನೋಡಲಿಕ್ಕೆ ನಮ್ಮ ಶತ್ರುವಾದಂತ ರಾಕ್ಷಸ ಬಂದೇನು ಹೇಳ್ತಾನ, ಬೆಳೆದಂತ ಫಲವತ್ತಾದಂತ ಬೆಳೆ ಎಲ್ಲಿ ಹೋಗಿದೋ? ನೀನು ಪರಮಾತ್ಮ ಏನ್ ಕೊಟ್ಟ ನಿನಗ? ಸುಮ್ಮನೆ ಅವನ ಮೇಲೆ ಯಾಕೆ ನಂಬಿಕೆ ಇಡ್ತಿ ಅಂದಾಗ ಆ ಪ್ರವಾದಿಗಳ ನುಡಿ ಮುತ್ತು ಏನಪ್ಪಾ ಅಂದ್ರೆ, ಅವ ಕೊಟ್ಟಿದ್ದ, ಅವ ತಗೊಂಡನಂದ್ರೆ ನಿನಗೆ ಯಾಕಿದು ಚಿಂತಿ ಅಂದ್ರು. ನೋಡ್ರಿ, ಈ ಸಂದರ್ಭ ಗತಿಸಿದ ಸ್ವಲ್ಪ ಸಮಯದ ನಂತರ ಮನೆಗೆ ಬರುವಾಗ ಛಾವಣಿಗೆ ಬಿದ್ದು ಮಕ್ಕಳ ಮರಣ ಆದಾಗ ಆ ತಾಳ್ಮೆ ಉಳ್ಳವರು ಸಬರೆ ಅಯ್ಯೂಬ್, ಆ ತಾಳ್ಮೆ ಉಳ್ಳಂತ ಪ್ರವಾದಿಗಳು ಏನ್ ಹೇಳ್ತಾರ, ಅಲ್ಲಿ ರಾಕ್ಷಸ ಪ್ರತ್ಯಕ್ಷ ಆಗಿ ಹೇಳ್ತಾನ, ಎಲ್ಲ ನಾನು ನಿನ್ ಪರಮಾತ್ಮ ನಿನ್ ಮಕ್ಕಳನ್ನು ಉಳಿಸಾಕಾಗಲಿಲ್ಲ ಅಂದಾಗ ಆ ಪ್ರವಾದಿಗಳೇನು ಹೇಳ್ತಾರ ಅಂದ್ರ, ಪರಮಾತ್ಮ ಕೊಟ್ಟಿದ್ದ, ಪರಮಾತ್ಮ ತಗೊಂಡಾನ, ಯಾಕೆ ಚಿಂತಿಸ್ತಿ ಅಂದಾಗ ತಾಳ್ಮೆ ಉಳ್ಳವನ ಜೊತೆ ಪರಮಾತ್ಮ ಇದ್ದಾನೆ. ಇನ್ನಲ್ಲಾಹು ಮಹಾಸಾಗರೀನ್. ಪರಮಾತ್ಮ ಯಾರ ಜೊತೆ ಅದಾನಂದ್ರೆ ತಾಳ್ಮೆ ಉಳ್ಳವರ ಜೊತೆ ಇದ್ದಾನಂದ್ಮೇಲೆ ನಮಗೆ ಪರಮಾತ್ಮ ಇರುವರೆಗೆ ತಾಳ್ಮೆ ಕೊಡ್ಲಿ, ಪರಮಾತ್ಮ ಕರ್ಕೊಳ್ಳುವಾಗ ನಮಗೆ ತಾಳ್ಮೆಯನ್ನು ಕರ್ಕೊಳ್ಳಿ ಅನ್ನುವಂತಹ ಪ್ರಾರ್ಥನೆಯಲ್ಲಿ ಇವತ್ತಿನ ಈ ಸತ್ಸಂಗದಲ್ಲಿ, ಈ ಉತ್ಸವದಲ್ಲಿ ಪಾಲ್ಗೊಂಡಂಥ ನಮ್ಮೆಲ್ಲರನ್ನ ಪರಮಾತ್ಮ ಪರಮ ಪೂಜ್ಯರ ಪ್ರಾರ್ಥನೆಯಿಂದ ನಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಆಯುಷ್ಯವನ್ನು ಕೊಟ್ಟು ಸದಾ ಸುಖಿಯಾಗಿರ್ತಕ್ಕಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳಿಗೆ ವಿಶ್ರಾಂತಿ ಕೊಡ್ತೀನಿ. ಯಾಕಂದ್ರೆ ಇವತ್ತು ನಾವು ಪಾಲ್ಗೊಂಡಿದ್ದು ಕೇವಲ ಪರಮಾತ್ಮನ ಆಜ್ಞೆಗೆ ಸರಭಾಗಿಸ್ಲಿಕ್ಕೆ, ಅವನ ಅನುಗ್ರಹಕ್ಕೆ, ನಮ್ಮ ಪಾಪ ಮನ್ನಿಸಲಿಕ್ಕೆ, ಆ ಪರಮಾತ್ಮನ ಮಾರ್ಗದಲ್ಲಿ ನಡೆದು ನಮ್ಮ ಜನ್ಮ ಕಡಿಮೆ ಮಾಡ್ಕೊಳ್ಳಿಕ್ಕೆ ಮಾತ್ರ, ಮತ್ತೆ ಯಾರ ದೊಡ್ಡ ಸ್ಥಿತಿ ಮಾಡ್ಕೊಳ್ಳಿಕ್ಕೆ ಇಲ್ಲ ಅಂತ ಹೇಳಿ ನನ್ನ ಮಾತಿಗೆ ವಿಶ್ರಾಂತಿ ಕೊಡ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. 5 ರಿಂದ 10 ನಿಮಿಷ